ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆ ಅಮಿತ್ ಶಾಜಿಯವ್ರನ್ನ ಭೇಟಿಯಾಗಿದ್ವಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವ್ರನ್ನ ಭೇಟಿಯಾಗಿದ್ವಿ ಮತ್ತು ಎಲ್ಲರ ನೇತೃತ್ವದಲ್ಲಿ ಏನೊಂದು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ನಾಯಕರಿರ್ಬೋದು ಅವರೆಲ್ಲರ ಒಂದು ಅಪೇಕ್ಷೆ ಜಗದೀಶ್ ಶೆಟ್ಟರ್ ವಾಪಸ್ ಬರಬೇಕು ಅಂತ ವಾಪಸ್ಸಿ ಬರಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಕಳೆದ 8-9 ತಿಂಗಳಿಂದ ಭಾಳಷ್ಟು ಚರ್ಚೆ ನಡೀತಾ ಇದೆ. ಭಾಳಷ್ಟು ಜನ ಅಪ್ರೋಚ್ ಆಗಿದ್ದಾರೆ ಮತ್ತು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಅವರು ಸದಗಿ ಪ್ರಸ್ತಾವನೆ ಇಟ್ಟರು. ಮೊನ್ನೆ ಯಡಿಯೂರಪ್ಪನವರು ಸಹಿತ ಈ ಪ್ರಸ್ತಾವನೆ ಇಟ್ಟರು ಮತ್ತು ರಾಜ್ಯದ ಬೇರೆ ಬೇರೆ ನಾಯಕರುಗಳು ಸಹಿತ ಮಾಜಿ ಶಾಸಕರಿರ್ಬೋದು ಹಲವಾರು ನಮ್ಮ ಕೆಳ ಹಂತದ ಕಾರ್ಯಕರ್ತರು ಸಹಿತ ಒಂದು ಸ್ಪಂದನ ಮಾಡಬೇಕಂದಾಗ ಅದಕ್ಕೆ ಒಂದು ಸ್ಪಂದನ ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇದಕ್ಕೆ ಸ್ಪಂದನ ಮಾಡಿದ್ದಾರೆ. ಅವರು ಸಹಿತ ನೀವು ವಾಪಸ್ ಬರ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಎಲ್ಲರ ಒಂದು ಅಭಿಪ್ರಾಯ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅದು ನಮ್ಮ ಮನೆ, ಇದು ಮೊದಲಿಂದು ನಾವು ಹೇಗೆ ಕಟ್ಟಿ ಬೆಳೆಸಿದಂಥ ಮನೆ, ಆ ಮನೆಗೆ ವಾಪಸ್ ಬಂದಿದ್ದೇನೆ. ಭಾಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೀನಿ ಮತ್ತು ಹಿರಿಯರು ಸಹಿತ ರಾಷ್ಟ್ರೀಯ ನಾಯಕರು ಭಾಳ ಒಂದು ಗೌರವದ ಮಾತನ್ನು ಹೇಳಿದ್ದಾರೆ. ಇವತ್ತು ಭಾಳ ಹೆಚ್ಚಿನ ರೀತಿ ಸ್ಪಂದನ ಮಾಡಿದ್ದಾರೆ. ಹೀಗಾಗಿ ನಾನು ಇವತ್ತು ಭಾಳ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದೇನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಎಲ್ಲ ರೀತಿ ಕೆಲಸ ಮಾಡ್ತೀನಿ ಮತ್ತು ಭಾಳ ಮುಖ್ಯವಾಗಿ ಇವತ್ತು ಸೇರ್ಪಡೆ ಆಗಲಿಕ್ಕೆ ಭಾಳ ಮುಖ್ಯವಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವ ಇವತ್ತು ದೇಶಕ್ಕೆ ಭಾಳ ಒಂದು ಬಲಾಢ್ಯ ಶಕ್ತಿಯನ್ನು ಕೊಟ್ಟಿದೆ. 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಇಡೀ ವಿಶ್ವದಲ್ಲೇ ಒಂದು ಪವರ್ಫುಲ್ ಕಂಟ್ರಿ ಆಗುವ ರೀತಿಯಲ್ಲಿ ಅವರು ಶ್ರಮ ಹಾಕಿದ್ದಾರೆ. ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕನ್ನುವುದು ಇವತ್ತು 100 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನಮ್ಮೆಲ್ಲರ ಅಭಿಲಾಷೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ದೇಶಕ್ಕೆ ಒಂದು ಸುರಕ್ಷತೆ ಮತ್ತು ಹೆಚ್ಚಿನ ರೀತಿಯಾದಂಥ ಒಂದು ಶಕ್ತಿ ಕೊಡಲಿಕ್ಕೆ ಅವ್ರ ನೇತೃತ್ವ ಬೇಕು ಅನ್ನುವಂಥ ಕಾರಣ ಮೇಲೆ ಅದಕ್ಕೂ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿ ನಸೀಬ್. ಏನು ಭರವಸೆ ಸಿಕ್ಕಿದೆ ಸರ್ ನಿಮಗೆ? ಸರ್ ಏನು ಭರವಸೆ ಸಿಕ್ಕಿದೆ ಮತ್ತು ನೀವು ಸಂಸದರಾಗಿ ನಿಲ್ತೀರಾ ಸರ್? ನೋಡಿ, ಒಂದು ನಾನು ಹೇಳ್ತೀನಿ, ಯಾವುದೇ ರೀತಿಯಾದಂಥ ಕಂಡೀಷನ್ ಹಾಕಿ ಸೇರ್ಪಡೆ ಆಗಿಲ್ಲ. ಯಾವುದೊಂದು ಗೌರವದ ಪ್ರಶ್ನೆ, ಗೌರವವನ್ನು ಕೊಡುವಂಥ ಕೆಲಸವನ್ನು ಇವತ್ತು ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ, ರಾಜ್ಯದ ನಾಯಕರು ಮಾಡಿದ್ದಾರೆ ಮತ್ತು ಅನ್ಕಂಡೀಷನ್ಲಿ ಇವತ್ತು ಜಾಯ್ನ್ ಆಗಿದ್ದೇನೆ. ಮುಂದೆ ಪಕ್ಷದ ವರಿಷ್ಠರು ಏನು ತೀರ್ಮಾನ ಕೈಗೊಂತಾರೆ ಅದ್ರ ಪ್ರಕಾರ ನಾನು ನಡ್ಕೊಂಡು ನೋಡಿ, ನಾವು ಒಂದು ಹೇಳ್ತೀನಿ, ಇವತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸಹಿತ ನಾವು ಇವತ್ತು ಬೆಳಗ್ಗೆನೂ ಹೇಳಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ, ಇವತ್ತೇನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರೇನು ನನಗೆ ಗೌರವ ಕೊಡಬೇಕಾಗಿದ್ದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವ್ರಿಗೆ ಸಹಿತ ನಾನು ಧನ್ಯವಾದಗಳು ಹೇಳಿದ್ದೇನೆ. ಮತ್ತು ಇಲ್ಲಿ ನಮ್ಮ ಮನೆ, ಆ ಮನೆಗೆ ವಾಪಸ್ ಆಗುವಂಥ ಕೆಲಸ ಇವತ್ತಾಗ್ತದೆ. ಎಲ್ಲರ ಒಂದು ಅಭಿಲಾಷೆ ಇದೆ ಮತ್ತು ನನ್ನ ವೈಯಕ್ತಿಕವಾದಂಥ ಅಭಿಲಾಷೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮನೆಗೆ ಬಂದಿದ್ದೇನೆ. ಪಕ್ಷವನ್ನು ಕಟ್ಟುವಂಥ ಕೆಲಸ ನಾನು ಇನ್ನೂ ಹೆಚ್ಚು ಮಾಡಿ. ಅಯೋಧ್ಯೆ ರಾಮನ ಗಾಳಿ ಜೋರಾಗಿ ನಾನು ಬೀಸ್ತಾ ಸರ್? ನೋಡಿ, ನಾನು ಕಳೆದಿದ್ದು 1.5 ತಿಂಗಳಿಂದ ನಡೀತಾ ಇದೆ ಈ ಪ್ರೊಸೆಸ್. ಇವತ್ತು ಬಂದದ, ಅಂತಿಮ ಘಟ್ಟಕ್ಕೆ ಬಂದದ.